ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಮೈಸೂರು ಪ್ಯಾಲೇಸ್ ತೋರಿಸ್ತಿದ್ದೀರಾ ಅಂತ ಅನ್ಕೊತಿದ್ದೀರಾ? ಹೌದು, ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಬಂದಿದ್ದೀವಿ. ನೋಡ್ತಿರ್ಬೋದು ನೀವೇ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಪ್ಯಾಲೇಸು. ನಾನು ಅಲ್ಲೇ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಅಲ್ಲಿ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ರಶ್ಶು ಇರಲ್ಲ ಅಂತ ಅಂದ್ಕೊಂಡು ಹೋದ್ವಿ ಒಳಗಡೆ. ಕ್ಯೂನಲ್ಲಿ ನಿಂತ್ಕೊಂಡಾದ್ಮೇಲೆ ನಮಗೂ ಗೊತ್ತಾಗಿದ್ದು ಸಖತ್ ರಶ್ ಇತ್ತು ಅಂತ ಅಂದ್ಬಿಟ್ಟು. ಒಳಗಡೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಕ್ಯೂ ಮೇಲೆ ಹೋದ್ವಿ. ನೋಡ್ತಿರ್ಬೋದು ನೀವೇ, ನಿಂತ್ಕೊಂಡ್ರೆ 10 ನಿಮಿಷ ಮುಂದಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಜನ ಇದ್ದರು. ಅವರೆಲ್ಲ ಕ್ಯೂ ನೋಡಿಬಿಟ್ಟೆ ವಾಪಸ್ ಹೋಗ್ತಿದ್ದಾರೆ, ನಿಂತ್ಕೊಂಡು ಹೋಗೋಕ್ಕಾಗಲ್ಲ, ಲೇಟು ಆಗುತ್ತೆ ಅಂತ ಅಂದ್ಬಿಟ್ಟು. ನಾವೇ 10 ಗಂಟೆಗೆ ನಿಂತ್ಕೊಂಡು ದರ್ಶನ ಎಲ್ಲ ಮುಗಿಸಿ ಈಚೆ ಬರೋಷ್ಟರಲ್ಲೇ 1:15 ಆಗಿತ್ತು. ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ, ಏನಾದ್ರು ಪೂಜೆ ಸಾಮಾನು ತಗೊಂಡೋದ್ರೂ ಅಷ್ಟೇ, ಪೂಜೆ ಮಾಡೋಕ್ಕೂ ದುಡ್ಡು ಇಸ್ಕೊತಾರೆ, ಎಲ್ಲದಕ್ಕೂ ದುಡ್ಡು ಇಸ್ಕೊತಾರೆ. ಅದು ಬೆಸ್ಟು ಕೆಲಸ ಅಂತ ಅಂದರೆ ಹುಂಡಿಗೆ ಹಾಕೋದೇ ಬೆಸ್ಟು ಕೆಲಸ ಅಂತ ಅಂದ್ಕೋಬೋದು. ಹೇಳಬೇಕು ಅಂತ ಅಂದರೆ ನೋಡಿ, ಆಲೇ 1:30 ಆಗೋಗಿದೆ ಈಚೆ ಬರೋ ಅಷ್ಟರಲ್ಲಿ. ಈಚೆ ಮಳೆ ಬರೋ ಥರನೂ ಆಗಿದೆ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಜನ ಇದ್ದರು. ಹಾಗೆ ಫೋಟೋ ಎಲ್ಲ ಹಂಗೆ ತಗೊಂಡ್ಬಿಟ್ಟು ವಾಪಸ್ ಬೇಗನೆ ಬಂದ್ವಿ. ಮಳೆ ಗಿಳೆ ಏನಾದರೂ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಒಂದು ಫೋಟೋನು ತಗೊಂಡು ಹೊರಟೆ. ಇದು ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ, ನಮ್ಮನೆ ಹಾಲು ಉಗ್ಸೋ ಶಾಸ್ತ್ರ. ನಾವು ಫಸ್ಟ್ ಇದ್ದಿದ್ದು ಕೋನಂಕುಂಟೆ ಕ್ರಾಸಲ್ಲೇ ಬನಶಂಕರಿ ಹತ್ರ. ಇವಾಗ ಶಿಫ್ಟ್ ಆದ್ವಿ 8ನೇ ಮೈಲಿಗೆ. ನೋಡ್ತಿರ್ಬೋದು ಪೂಜೆ ಎಲ್ಲನೂ ರೆಡಿ ಮಾಡ್ಕೊತಿದ್ದೀವಿ ಆಲ್ರೆಡಿ. ಅಲ್ಲೇ ಟೈಮ್ ಆಗಿಬಿಟ್ಟೈತೆ, 12 ಗಂಟೆ ಒಳಗಡೆನೇ ಉಕ್ಕಿಸ್ಬೇಕಿತ್ತು. ಅಲ್ಲಿಂದ ಏನೂ ಎತ್ಕೊಂಬರೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಒಂದೇ ಸಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ಅಷ್ಟರಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು. ನಾನು ಉಗ್ಸೋ ಆಗಿರಲಿಲ್ಲ, ಸೊ ಅದಕ್ಕೋಸ್ಕರ ನಮ್ಮ ವಾರ್ಗಿತ್ತಿ ಉಗ್ಗಿಸ್ತಿದ್ದಾರೆ. ಮಂತ್ಲಿ ಪ್ರಾಬ್ಲಮ್ ಆದರೆ ಎಲ್ಲರಿಗೂ ಕಷ್ಟ ಅಲ್ವಾ, ಸೊ ಅದಕ್ಕೋಸ್ಕರ ಅವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಿದ್ದಾರೆ. ಅಷ್ಟರಲ್ಲಿ ಬರ್ತಾರೆ ಅವರೆಲ್ಲ ಅಂತ ಅಂದ್ಬಿಟ್ಟು. ಅಲ್ಲಿಂದ ತೊಗೊಂಬರೋದು ಕಷ್ಟನೇ, ಜಾಸ್ತಿ ದೂರ ಒಟ್ಟಿನಲ್ಲಿ. ಅದಕ್ಕೋಸ್ಕರನೇ ನೋ ಬ್ರೋಕರ್ಗೆಲ್ಲ ಇದು ಮಾಡಿಬಿಟ್ವಿ ನಾವೇ. ನಮ್ಮ ಕೈಲೆಲ್ಲ ಎತ್ತೋಕ್ಕೂ ಇಳ್ಕೋಕ್ಕೂ ಆಗಲಿಲ್ಲ ಅಂತ ಅನ್ನೋದಕ್ಕೋಸ್ಕರ. ಅವರಾದರೆ ಸೇಫ್ಟಿಯಿಂದ ತೊಗೊಂಬರ್ತಾರಲ್ವ, ಸೊ ಅದಕ್ಕೋಸ್ಕರ ಅವ್ರಿಗೆ ವಹಿಸ್ಬಿಟ್ವಿ. ನೋಡಿ ಪೂಜೆ ಎಲ್ಲ ರೆಡಿ ಆಗ್ತಿದೆ. ಇಷ್ಟೊತ್ತು ಕಾಲೇ ಹಾಲು ಉಕ್ಕಿಸ್ಬೇಕಿತ್ತು, ಬಟ್ ಸ್ಟವ್ ಇರಲಿಲ್ಲ. ಅದಕ್ಕೋಸ್ಕರ ಬಂದಾದಮೇಲೆ 6 ಗಂಟೆ ಮೇಲೆ ಉಕ್ಕಿಸೋಣ ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡ್ತಿದ್ದೀವಿ. ನಾವು ಬನಶಂಕರಿಯಿಂದ 8ನೇ ಮೈಲಿಗೆ ಬರೋ ಅಷ್ಟರಲ್ಲೇ ನಮಗೆ ಟೈಮ್ ಆಗೋಗಿತ್ತು. ಸೊ ಅದಕ್ಕೋಸ್ಕರನೇ ಇವಾಗ ಪೂಜೆ ಎಲ್ಲ ಮಾಡಿಬಿಡೋಣ, ಬೇಕಿದ್ದರೆ 6 ಗಂಟೆ ಮೇಲ್ಗಡೆ ಹಾಲು ಉಗ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮಾಡ್ತಿದ್ದೀವಿ. ನಾವೇನಾದರೂ ಹೊಸ ಮನೆಗೇನಾದರೂ ಹೋಗಬೇಕು ಅಂತ ಅಂದರೆ ಈ ಥರ ತಟ್ಟೆಗೆ ಅಕ್ಕಿ ಎಲ್ಲ ಹಾಕಿ ಬೆಲ್ಲ ಇಟ್ಟು ಕಾಣಿಕೆ ಎಲ್ಲ ಇಟ್ಟು ಈ ಥರ ಪೂಜೆ ಮಾಡ್ತೀವಿ. ಫಸ್ಟ್ ಎಡ್ಗೆ ಕಲಶ ಎಲ್ಲ ಇಟ್ಬಿಟ್ಟು ಮಾಮೂಲಿ ಪೂಜೆ ಮಾಡೋಂಗೆ ಮಾಡಲ್ಲ ನಾವು, ಸೊ ಇದೇ ಥರ ಮಾಡೋದು. ಅದಕ್ಕೋಸ್ಕರನೇ ಅವ್ರು ಮಾಡ್ತಿದ್ದಾರೆ. ಆದರೂ 8ನೇ ಮೈಲಿ ಸೈಡು ಮನೆ ಹುಡ್ಕಿದ್ದೀವಿ ಅಂದರೆ ತುಂಬಾ ಹುಡುಕ್ಬಿಟ್ಟಿದ್ವಿ. ಆದರೂ ಕಾಸ್ಟ್ಲಿ ಏರಿಯಾ ಅಂತಲೇ ಹೇಳ್ಬೋದು. ಬಟ್ ನಮ್ಮ ಪಾಪುಗೆ ಸ್ಕೂಲ್ಗೆಲ್ಲ ಹತ್ರ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಹತ್ರ ನೋಡಿಬಿಟ್ಟು ಮನೆ ಮಾಡ್ಕೊಂಡಿದ್ದೀವಿ. ನಾವೆಲ್ಲ ಒಂದು 2-3 ಸಲ ಬಂದು ಹುಡ್ಕಿದ್ದೀವಿ ಮನೇನ. ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಮನೆಗಳಂತೂ. ಚೆನ್ನಾಗಿರೋವೆಲ್ಲ 12,000 13,000 1 BHK ಆ ಥರ ಇತ್ತು. ಸೊ ಆದರೂ ಮನ್ಸು ತಡೆಯೋಕ್ಕಾಗಲಿಲ್ಲ ನನಗೆ. ಆದರೂ ಪೂಜೆನಾದರೂ ಮಾಡ್ತೀನಿ, ಅವೇನು ಮುಟ್ಟಲ್ಲ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ನಾನೇ ಮಾಡ್ತಿದ್ದೀನಿ. ಸೊ
ಆದರೂ ಅವ್ರು ಇಷ್ಟೇ ಮಾಡಿರ್ಬೋದು. ಆದರೂ ಏನೋ ಒಂಥರ ಮನ್ಸಲ್ಲಿ ಕೊರೀತಾ ಇರುತ್ತೆ ನಾವು ಮಾಡಬೇಕಿತ್ತು ಅಂತ. ಆದರೂ ಅವರು ನಮ್ಮನೆಯವರೇ ಅಲ್ವಾ, ಸೊ ಅದಕ್ಕೋಸ್ಕರನೇ ಫಸ್ಟ್ ನೀನು ಮಾಡಿಬಿಡು, ಆಮೇಲೆ ಬೇಕಿದ್ರೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಮಾಡಿದ್ದು. ಆದರೂ ಒಂದು ಹೇಳ್ಬೇಕು ಅಂತ ಅಂದರೆ ತುಂಬಾ ಕಷ್ಟ ಮನೆ ಹುಡ್ಕೋದಂತೂ ಈ ಕಡೆ ಸೈಡು. ಅಷ್ಟೇ ಕಾಸ್ಟ್ಲಿನೂ ಇರುತ್ತೆ, ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸ್ವಲ್ಪ ನಾವು ಸೌಂದರ್ಯ ಸ್ಕೂಲಿಗೆ ಸೇರಿಸಿರೋದು ನನ್ನ ಮಗನ್ನ. ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಇರಲೇಬೇಕು. ಅದಕ್ಕೋಸ್ಕರನೇ ನಮ್ಮ ಪಾಪುಗೂ ಹತ್ರ ಆಗಂಗೆ ಮನೆ ನೋಡಿರೋದು. ಹಾಗೆ ನಾನು ಪೂಜೆ ಮುಗಿಸಿ ಅರ್ಶಿನ ಕುಂಕುಮ ಎಲ್ಲ ಇಕ್ಕೊತಿದ್ದೀನಿ. ಆದರೂ ಏನೇ ಆಗಲಿ ಸಮಾಧಾನ ಆಗಬೇಕಲ್ವ, ಸೊ ಅದಕ್ಕೋಸ್ಕರನೇ ನಾನು ಪೂಜೆ ಎಲ್ಲ ಮಾಡಿಬಿಟ್ಟೆ ಕೊನೆಗೂ. ಅದಾದಮೇಲೆ ಅಷ್ಟರಲ್ಲಿ ನೋ ಬ್ರೋಕರು ಕಾಲ್ ಮಾಡಿದ್ರು, ಒಂದು ಕಾಲು ಗಂಟೆ ಇಲ್ಲ ಒಂದು 20 ನಿಮಿಷ ಬರ್ತೀವಿ, ಅಷ್ಟರಲ್ಲಿ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಸಡನ್ನಾಗಿ ಹಾಲು ಉಗ್ಸೋಕ್ಕೂ ಆಗಲ್ವಲ್ಲ, ಸೊ ಅದಕ್ಕೋಸ್ಕರ ಇವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಿಡಿ, ನಾನು ಅಷ್ಟರಲ್ಲಿ ಬರ್ತೀವಿ, ಆಮೇಲೆ ಬೇಕಾದ್ರೆ ನೀವು ಹಾಲೆಲ್ಲ ಉಕ್ಕಿಸ್ಕೊಳ್ಳಿವ್ರಂತೆ ಅಂತ ಅಂದರು. ಅದಕ್ಕೋಸ್ಕರನೇ ಎಲ್ಲನೂ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹಾಲು ಉಕ್ಕಿಸಿದ್ವಿ. ನೋಡ್ತಿರ್ಬೋದು ಹಾಲೆಲ್ಲ ಉಕ್ಕಿದೆ. ಆದರೂ ಮನೆ ತುಂಬ ಉಕ್ಕಿದ್ರೇ ಹಾಲು ಉಗ್ಸೋ ಶಾಸ್ತ್ರ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಹಾಲು ಉಗ್ಸಿದ್ವಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.